ಅವರು ಕಷ್ಟವೆಂಬ ಕಡಲನ್ನು ದಾಟಿ ಬರುವರು, ಅಲ್ಲೋಲ ಕಲ್ಲೋಲವಾದ ಸಮುದ್ರವನ್ನು ಭೇದಿಸಿ ಬಿಡುವರು, ನೈಲ್ ನದಿಯೆಲ್ಲ ತಳದ ತನಕ ಒಣಗುವುದು, ಅಶೂರ್ಯದ ಗರ್ವವು ತಗ್ಗಿಸಲ್ಪಡುವುದು. ಹಾಲೆಲೂಯ. ಕಷ್ಟದ ಕಡಲನ್ನ ಯಾರು ದಾಟ್ತಾ ಇದ್ದಾರೆ? ಅಲ್ಲಿ ನಾವು ದಾಟ್ತಾ ಇದೀವಿ. ಹಾಲೆಲೂಯ. ನಿನಗೆ ನಂಬಿಕೆ ಇದ್ರೆ ಆಮೇನ್ ಅಂತ ಹೇಳು. ಹಾಲೆಲೂಯ. ನಿನ್ನ ನಂಬಿಕೆಯಿಂದ ಆಮೇನ್ ಅಂತ ಹೇಳುವಾಗ ಈ ವಾಗ್ದಾನ ಜೂನ್ ತಿಂಗಳಲ್ಲಿ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸ್ಥಿತಿಯಲ್ಲಿ ದೇವರು ಅದನ್ನ ಬದಲಾಯಿಸ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕಷ್ಟ ಎಂಬ ಕಡಲನ್ನ ನೀ ದಾಟ್ತೀಯ. ಈ ಜನರು ಹೋಗುವಾಗ, ಒಂದು ಇಸ್ರಾಯೇಲರ ಜನರು ಹೋಗುವಾಗ ದೇವರು ಅವರಿಗೆ ಒಂದು ವಾಗ್ದಾನ ಮಾಡ್ತಾನೆ. ಯೆಹೋಶುವನಿಗೆ ಒಂದು ವಾಗ್ದಾನ ಮಾಡ್ತಾನೆ. ಏನಂದ್ರೆ, ನೀನು ಈ ಯೋರ್ದಾನ್ ನದಿಯನ್ನ ದಾಟಿ ಕಾನಾನ್ ದೇಶಕ್ಕೆ ಹೋಗಿ ನಾನು ಕೊಡುವ ವಾಗ್ದಾನವನ್ನ ನೀನು ಏನ್ ಮಾಡಬೇಕು? ಸ್ವಾಧೀನ ಮಾಡಿಕೊಳ್ಳಬೇಕು. ಹಾಲೆಲೂಯ. ದೇವರು ಅಲ್ಲಿ ನೋಡಿ ವಾಕ್ಯ ಹೋದ್ರಿ, ಯೆಹೋಶುವ 3ನೇ ಅಧ್ಯಾಯ 14ನೇ ವಚನ. ಜನರು ಯೋರ್ದಾನ್ ಹೊಳೆಯನ್ನು ದಾಟುವುದಕ್ಕೋಸ್ಕರ ತಮ್ಮ ಡೇರೆಗಳನ್ನು ಕಿತ್ತುಕೊಂಡು ಹೊರಟರು. ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು, ಒಡಂಬಡಿಕೆಯನ್ನ ಹೊತ್ತುಕೊಂಡ ಯಾಜಕರು ಅವರ ಮುಂದೆ ಇದ್ದರು. ಅವರ ಮುಂದೆ ಇದ್ದರು. ಮಂಜೂಷವನ್ನು ಹೊತ್ತ ಯಾಜಕರು, ಮಂಜೂಷವನ್ನ ಹೊತ್ತ ಯಾಜಕರು ಯೋರ್ದಾನಿಗೆ ಬಂದರು. ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುತ್ತಾರೆ. ಹಾಲೆಲೂಯ. ಜೋರಾಗಿ ಹೇಳ್ಬೇಕು. ಹಾಲೆಲೂಯ. ಆ ಮಂಜೂಷವನ್ನ ಹೊತ್ಕೊಂಡು ಯಾಜಕರು ಮುಂದೆ ಹೋಗ್ತಾ ಇದ್ದಾರೆ. ಇಸ್ರಾಯೇಲರು ಅವರ ಹಿಂದೆ ಹೋಗ್ತಾ ಇದ್ದಾರೆ. ಯಾಜಕರು ಏನು ಹೊತ್ಕೊಂಡಿದ್ದಾರೆ? ದೇವರ ವಾಗ್ದಾನ ಮಂಜೂಷವನ್ನ ಹೊತ್ತುಕೊಂಡಿದ್ದಾರೆ. ಹಾಲೆಲೂಯ. ಅವರು ಹೊತ್ತುಕೊಂಡು ಆ ಯೋರ್ದಾನ ನದಿ ಅವರಿಗೆ ಅಡ್ಡವಾಗಿದೆ. ಹಾಲೆಲೂಯ. ಇವತ್ತು ನಿನ್ನ ಜೀವನದಲ್ಲಿ ಏನೆಲ್ಲ ಅಡ್ಡವಾಗಿದೆಯೋ ಅದನ್ನ ನೀನು ತುಳಿಬೇಕು, ಅದನ್ನ ತುಳಿಬೇಕು. ಇಸ್ರಾಯೇಲರಿಗೆ, ಯಾಜಕರಿಗೆ ಅಡ್ಡವಾಗಿ ನಿಂತಿರುವ ಯೋರ್ದಾನವನ್ನ ಅವರ ಹಾರಲಿಲ್ಲ. ಹಲ್ಲೆಲೂಯ. ಅದರಲ್ಲಿ ಜಿಗಿಲಿಲ್ಲ. ಅವ್ರು ಏನ್ ಮಾಡಿದ್ರು? ಎಲ್ಲಿದ್ದಾರೆ? ತುಳಿದರು. ಹಲ್ಲೆಲೂಯ. ಹೋದ್ರೆ ವಾಕ್ಯ ಹೋದ್ರಿ, ತಮ್ಮ ಕಾಲುಗಳನ್ನು ಅದ್ದುತ್ತಲೇ, ಅವರು ಕಾಲುಗಳನ್ನ ಅದ್ದುತ್ತಲೇ ಸುಗ್ಗಿ ಕಾಲದಲ್ಲೆಲ್ಲ ದಡ ಮೀರಿ ಹರಿಯುವ ಯೋರ್ದಾನ್ ಹೊಳೆಯ ನೀರು ನಿಂತು ಹೋಯಿತು. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಅವರು ಹರಿತಾ ಇರುವ ನದಿ ದಡ ಮೀರಿ ಹರಿತಾ ಇದೆ. ಹಲ್ಲೆಲೂಯ. ಅಂತ ನದಿಯಲ್ಲಿ ಕೇವಲ ನರ ಮನುಷ್ಯನಾಗಿರುವ ಯಾಜಕನು, ಅವನ ಮೇಲೆ ಇರುವ ಭಯಂಕರನಾದಂತ ದೇವರು, ದೇವರ ವಾಗ್ದಾನವನ್ನ ಹೊತ್ತುಕೊಂಡು ಅವರು ಹೋಗುವಾಗ ಅವರು ಕಾಲು ಇಡ್ತಾ ಇದ್ದಾರೆ ಅಷ್ಟೇ. ಹಲ್ಲೆಲೂಯ, ಹಲ್ಲೆಲೂಯ. ಕಾಲು ಇಟ್ಟ ತಕ್ಷಣವೇ ಏನಾಯ್ತಲ್ಲಿ? ದಡ ಮೀರಿ ಹರಿಯುವ ಸಮುದ್ರ, ನದಿಯು ನಿಂತು ಹೋಯಿತು. ಹಲ್ಲೆಲೂಯ. ನೀ ಕಷ್ಟನ ತಲೆ ಮೇಲೆ ಇಟ್ಕೋಬೇಡ, ಕಷ್ಟನ ಕಾಲ ಕೆಳಗಾಗ್ಬೇಕು. ಹಲ್ಲೆಲೂಯ. ಅವಮಾನವನ್ನ ತಲೆ ಮೇಲೆ ಇಟ್ಕೋಬೇಡ, ಅವಮಾನವನ್ನ ಕಾಲ ಕೆಳಗೆ ಹಾಕು. ನೋವು ಸಂಕಟವನ್ನ ತಲೆ ಮೇಲೆ ಇಟ್ಕೋಬೇಡ, ಅದನ್ನ ಕಾಲ ಕೆಳಗೆ ಹಾಕು. ನಿನ್ನ ತಲೆ ಮೇಲೆ ಅವಮಾನ ಇರಬಾರ್ದು, ನಿನ್ನ ತಲೆ ಮೇಲೆ ಕಷ್ಟ ಇರಬಾರ್ದು, ನಿನ್ನ ತಲೆ ಮೇಲೆ ಸಾಲ ಇರಬಾರ್ದು. ಅವೆಲ್ಲ ನಿನ್ನ ಕಾಲ ಕೆಳಗೆ ಇರಬೇಕು. ನಿನ್ನ ತಲೆ ಮೇಲೆ ಏನಿರಬೇಕು? ನಿನ್ನ ತಲೆ ಮೇಲೆ ವಾಗ್ದಾನ ಇರಬೇಕು, ನಿನ್ನ ತಲೆ ಮೇಲೆ ವಾಕ್ಯ ಇರಬೇಕು, ನಿನ್ನ ತಲೆ ಮೇಲೆ ದೇವರ ವಾಗ್ದಾನ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ತಲೆ ಮೇಲೆ ದೇವರ ವಾಗ್ದಾನ ಇದ್ರೆ, ನಿನ್ನ ತಲೆ ಮೇಲೆ ವಾಕ್ಯ ಇದ್ರೆ, ಹಲ್ಲೆಲೂಯ, ಅದು ನಿನಗಿರುವ ಪರಿಸ್ಥಿತಿಯನ್ನು ಬದಲಾಯಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಕಟಿಂಗ್ ಮಾಡೋದಕ್ಕೆ, ಸೇವಿಂಗ್ ಮಾಡೋದಕ್ಕೆ ಏನು ಉಪಯೋಗಿಸ್ತಾನೆ? ಬ್ಲೇಡ್. ಹಲ್ಲೆಲೂಯ. ಯುದ್ಧ ಮಾಡೋನು ಯುದ್ಧಕ್ಕೆ ಹೋಗುವಾಗ ಏನು ಉಪಯೋಗಿಸ್ತಾನೆ? ಕತ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಸ್ಕೂಲಿಗೆ ಹೋಗುವಾಗ ಏನ್ ತಗೊಂಡು ಹೋಗ್ತಾರೆ? ಬುಕ್ಸ್. ಹಲ್ಲೆಲೂಯ. ಬ್ಯಾಗ್, ಬುಕ್ಸ್. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನಾವು ಚರ್ಚ್ ಹೋಗುವಾಗ, ದೇವರಿಗೆ ಹೋಗುವಾಗ ಏನ್ ತಗೊಂಡು ಹೋಗ್ಬೇಕು? ಬೈಬಲ್. ಹಲ್ಲೆಲೂಯ. ಈ ಬೈಬಲ್ ನನಗೆ ಅನ್ನ ಹಾಕುತ್ತೆ, ಈ ಬೈಬಲ್ ನನ್ನ ಚರಿತ್ರೆಯನ್ನ ಬದಲಾಯಿಸುತ್ತೆ, ಈ ಬೈಬಲ್ ನನ್ನ ಜೀವನ
ಬದಲಾಯಿಸುತ್ತೆ, ಈ ಬೈಬಲ್ ನನ್ನ ಚರಿತ್ರೆಯನ್ನು ಕಟ್ಟುತ್ತೆ, ಈ ಬೈಬಲ್ ನನ್ನ ಜೀವನವನ್ನು ಕಟ್ಟುತ್ತೆ, ಈ ಬೈಬಲ್ ನನ್ನ ಸ್ಥಿತಿಗತಿಗಳನ್ನು ಬದಲಾಯಿಸುತ್ತೆ. ಹಲ್ಲೆಲೂಯಾ. ಈ ಬೈಬಲ್ ಹಿಡಿಯುವಂತ ಯೋಗ್ಯತೆ ನಮಗೆ ಬೇಕು. ಹಲ್ಲೆಲೂಯಾ. ಇದು ಸಾಧಾರಣವಾದದಲ್ಲ. ನನ್ನ ಜೀವನವನ್ನ ಬದಲಾಯಿಸಿದ ಬೈಬಲ್. ಹಲ್ಲೆಲೂಯಾ. ನನ್ನ ಜೀವನವನ್ನು ನಡೆಸ್ತಾ ಇರುವ ಬೈಬಲ್, ನನ್ನ ಕುಟುಂಬವನ್ನು ಕಟ್ಟುತ್ತಾ ಇರುವ ಬೈಬಲ್, ನನಗೆ ಅನ್ನ ಹಾಕ್ತಾ ಇರುವುದು ಬೈಬಲ್, ನನ್ನ ಜೀವನವನ್ನು ನಡೆಸ್ತಾ ಇರೋದು ಬೈಬಲ್, ನನಗೆ ಕೆಲಸ ಕೊಟ್ಟದ್ದು ಬೈಬಲ್, ನನಗೆ ಕುಟುಂಬ ಕೊಟ್ಟದ್ದು ಬೈಬಲ್, ನನಗೆ ಮಕ್ಕಳು ಕೊಟ್ಟದ್ದು ಬೈಬಲ್, ನನಗೆ ಸಮಾಧಾನ ಕೊಟ್ಟದ್ದು ಬೈಬಲ್. ಹಾಗಾದ್ರೆ ಇದನ್ನ ಇಟ್ಕೊಳ್ಳದೆ ಇನ್ನು ಬೇರೆ ಏನಾದ್ರೂ ಇಟ್ಕೊಂಡ್ರೆ ನಿನ್ನ ಜೀವನ ಬದಲಾಗುತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಹೋದ್ರು ಬೈಬಲ್ ಇರ್ಬೇಕು, ಬೈಬಲ್ ಇರ್ಬೇಕು. ಬೈಬಲ್ ಅನ್ನ ಧೈರ್ಯವಾಗಿ ಹೇಳ್ಬೇಕು. ಯೇಸು ಸ್ವಾಮಿ ನಾನು ನಂಬಿದ್ದೇನೆ, ಯೇಸು ಸ್ವಾಮಿ ನನ್ನನ್ನು ಮಾರ್ಪಡಿಸಿದ್ದಾರೆ, ಯೇಸು ಸ್ವಾಮಿ ನನ್ನ ಕುಟುಂಬನ ಕಟ್ಟಿದ್ದಾರೆ ಅಂತ ಧೈರ್ಯವಾಗಿ ಹೇಳುವ ಧೈರ್ಯವಂತರು ದೇವರಿಗೆ ಬೇಕಾಗಿದ್ದಾರೆ. ಹಲ್ಲೆಲೂಯಾ. ಇಸ್ರಾಯೇಲರು ಎದುರಾಗಿ ನಿಂತಂತ ಯೆರಿಕೋ ಗೋಡೆ, ಯೋರ್ದಾನ್ ನದಿ, ಕೆಂಪು ಸಮುದ್ರ ಇದೆಲ್ಲವನ್ನ ದಾಟುವುದಕ್ಕೆ ದೇವರು ಅವರಿಗೆ ಕೃಪೆ ಕೊಟ್ಟರು. ಇವತ್ತು ನಿನ್ನ ಜೀವನದಲ್ಲಿ ಯೆರಿಕೋ ಗೋಡೆ ಹಾಗೆ, ಯೋರ್ದಾನ್ ನದಿಯ ಹಾಗೆ, ಕೆಂಪು ಸಮುದ್ರದ ಹಾಗೆ ಯಾವುದೆಲ್ಲ ಅಡ್ಡವಾಗಿ ನಿಂತಿದೆಯೋ ಅದನ್ನ ನಿನ್ನ ಕಾಲಿನಿಂದ ದಾಟುವಾಗ, ಕಾಲಿನಿಂದ ತುಳಿಯುವಾಗ ಅದು ಬಾಗಿಲ ಓಪನ್ ಆಗುತ್ತೆ. ಹಲ್ಲೆಲೂಯಾ. ಅದು ಇಬ್ಬಾಗ ಆಗುತ್ತೆ, ಅದು ಇಬ್ಬಾಗ ಆಗುತ್ತೆ, ಅದು ರಸ್ತೆ ಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಓದ್ರೆ ಮುಂದೆ ಅವರು ಯೋರ್ದಾನ್ ನದಿ ದಾಟಿದವರು ಮೇಲನದಿಂದ ಬರುವ ನೀರು ಬಹು ದೂರದಲ್ಲಿದ್ದ ಚಾರೆತಾನಿನ ಹತ್ತಿರವಿರುವ ಆದಾಮ್ ಊರಿನ ತನಕ ರಾಶಿಯಾಗಿ ನಿಂತುಕೊಂಡಿತ್ತು. ಹಲ್ಲೆಲೂಯಾ. ನಿನ್ನ ಮೇಲೆ ಬಾಣ ಎಸಿತಾ ಇರುವ ಬಾಣ ನದಿ ಹಾಗೆ ಅದು ಅಲ್ಲೇ ನಿಲ್ಲುತ್ತೆ, ನಿನ್ನ ಬಳಿಗೆ ಬರಲ್ಲ ಅದು. ಹಲ್ಲೆಲೂಯಾ. ನಿನ್ನ ಮೇಲೆ ನಿಂಬೆ ಹಣ್ಣು, ಹಲ್ಲೆಲೂಯಾ, ಮಾಟ ಮಂತ್ರ, ತಾಯ್ತ ಅದೆಲ್ಲ ನಿನ್ನ ಹತ್ರ ಬರೋದಿಲ್ಲ, ಅದೆಲ್ಲ ಅಲ್ಲೇ ನದಿ ಹಾಗೆ ಅಲ್ಲೇ ನಿಂತ್ಕೊಳ್ಳುತ್ತೆ. ಹಲ್ಲೆಲೂಯಾ. ಸ್ಟಾಪ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಅಲ್ಲೇ ನಿಲ್ಲ ಅಂದಾಗ ಅದು ನಿಲ್ಲುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ನೋಡಿ ಭಯಪಡಬೇಡಿ, ನಿನ್ನ ನೋಡಿ ಅದು ಭಯಪಡಬೇಕು. ಇಲ್ಲಿ ಯಾರನ್ನ ನೋಡಿ ಯಾರು ಭಯಪಡ್ತು? ನದಿ ಭಯಪಡ್ತು. ಹಲ್ಲೆಲೂಯಾ. ಏನಾಯ್ತು ಓದ್ರಿ? ಕೆಳಗಣ ನೀರು ಅರಬ್ ತಗ್ಗಿನಲ್ಲಿರುವ ಲವಣ ಸಮುದ್ರಕ್ಕೆ ಹರಿದು ಹೋಯಿತು. ಆಮೆನ್. ಜನರು ಯೆರಿಕೋವಿನ ಎದುರಿನಲ್ಲಿ ಹೊಳೆ ದಾಟಿದರು. ಆಮೆನ್. ಹಲ್ಲೆಲೂಯಾ. ದಾಟಿದ್ರಾ? ಹಲ್ಲೆಲೂಯಾ. ನೀನು ದಾಟ್ತೀಯ. ನಂಬಿದ್ರೆ ನಿನ್ನ ಜೀವನ ದಾಟ್ತೀಯ, ನಂಬಿದ್ರೆ ನಿನ್ನ ಕುಟುಂಬವನ್ನು ದಾಟ್ತೀಯ, ನಂಬಿದ್ರೆ ಈ ಬೆಟ್ಟದಷ್ಟು ಸಾಲವನ್ನ ನೀನು ದಾಟ್ತೀಯ. ಹಲ್ಲೆಲೂಯಾ. 2,500 ಸಂಬಳದಲ್ಲಿದ್ದ ನನ್ನ ಹಲ್ಲೆಲೂಯಾ. 1 ಅರಸ 17 ಫಸ್ಟ್ ಕಿಂಗ್ ಚಾಪ್ಟರ್ 17 8ರಿಂದ 9. 1 ಅರಸ 17. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚಾರಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚಾರಪ್ತದ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಗೆ ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಕ್ಕಾಡಿನಲ್ಲಿ ಕೆರೆ ತಾಳದಲ್ಲಿ ಅಡಗಿಕೊಂಡಿರುವ ಎಲಿಯನ ಅವಸ್ಥೆಯನ್ನು ದೇವರು ಬದಲು ಮಾಡಿದ್ರು. ಹಲ್ಲೆಲೂಯಾ. ಕಾಡಿನಲ್ಲಿ ಏನೂ ಸಿಗದೆ ಇದ್ದ ಎಲಿಯನನ್ನ ದೇವರು ಊಟ ಕೊಟ್ಟು ಅಲ್ಲಿಂದ ಆ ಕಾಡಿನಿಂದ ನಾಡಿಗೆ ಕರ್ಕೊಂಡು ಬರ್ತಾ ಇದ್ದಾನೆ. ನಾಡಿನಿಂದ ಅಲ್ಲಿ ಒಬ್ಬರು ಸಾಕುವುದಕ್ಕೆ ದೇವರು ಅಲ್ಲಿನೂ ಒಬ್ಬರನ್ನ ಇಟ್ಟಿದ್ದಾನೆ. ಅಲ್ಲಿಂದ ಆದ ಮೇಲೆ ದೇವರು ಅವನ ಸ್ಟಾರ್ ಆಗಿ, ಅವನ ಎಲ್ಲರಿಗೆ ಲೈಟ್ ಆಗಿ ದೇವರು ಅವನನ್ನ ಪ್ರಚಾರ ಪಡಿಸುವುದಕ್ಕೆ ಅವನ ಪಟ್ಟಣದಲ್ಲಿ 450 ಪ್ರವಾದಿಗಳ ಮುಂದೆ ಅವನನ್ನ ನಿಲ್ಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಏನು ಬರಿದಾಗಿರುವ ಎಲ್ಲವನ್ನ ಕಳ್ಕೊಂಡು ಮರುಭೂಮಿ ಅವಸ್ಥೆಯಲ್ಲಿ ಇದ್ದಂತ ನಿನ್ನನ್ನ ದೇವರು ಉತ್ತಮವಾದ ಸ್ಥಾನದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಏನು ಕಾಣದೇ ಇದ್ದ ನಿನ್ನನ್ನ, ಸ್ಥಿತಿಗತಿಗಳಲ್ಲಿ ಇದ್ದಂತ ನಿನ್ನನ್ನ, ಬೆಕ್ಕಾಡಿನಲ್ಲಿ ಎಲೆಯನ ಹಾಗೆ ವಾಸ ಮಾಡುತ್ತಿದ್ದ ನಿನ್ನನ್ನ ದೇವರು ಒಂದು ದಿನ ನಿನ್ನನ್ನ ಪಟ್ಟಣಕ್ಕೆ ಕರ್ಕೊಂಡು ಬರ್ತಾರೆ. ಯಾರನ್ನೆಲ್ಲ ಕಳ್ಕೊಂಡು ದೂರಾಗಿ ನಿಂತಿದ್ದೀಯೋ
ಅವರೆಲ್ಲ ನಿನ್ನನ್ನು ಹುಡುಕಿಕೊಂಡು ಬರುವ ರೀತಿಯಲ್ಲಿ ದೇವರು ನಿನ್ನ ಜೀವಿತವನ್ನ ರಕ್ಷಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 10ನೇ ವಚನದಲ್ಲಿ ಪೇತ್ರನ ಸೆರೆಮನೆ ಅವಸ್ಥೆಯನ್ನ ದೇವರು ಮುಗಿಸಿದ್ರು. ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಹಾ. ಪಟ್ಟಣಕ್ಕೆ ಹೋಗುವ ಹಾ. ಕಬ್ಬಿಣದ ಬಾಗಿಲಿಗೆ ಬಂದಾಗ ಹಾ. ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಆಮೆನ್. ಅವರು ಹೊರಗೆ ಬಂದು ಹಾ. ಒಂದು ಬೀದಿಯನ್ನು ದಾಟಿದರು. ಆಮೆನ್. ಹಲ್ಲೆಲೂಯಾ, ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಆಮೆನ್. ಹಲ್ಲೆಲೂಯಾ. ಇವತ್ತು ಇಕ್ಕಟ್ಟಿನಲ್ಲಿ ಪೇತ್ರನ ಹಾಗೆ ಸೆರೆಮನೆ ಬಂಧನದಲ್ಲಿ ಬಂಧಿಸಿರುವ ಹಾಗೆ ನೀನು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಜೀವನ ಮಾಡುವ ಸಹೋದರ ಸಹೋದರಿಯೇ, ನಿನ್ನನ್ನು ಯಾರು ಬಿಡಿಸೋರು ಇಲ್ವಾ ಅಂತ ಚಿಂತೆ ಮಾಡ್ತಾ ಇದೀಯಾ? ಮನುಷ್ಯರಂತೂ 100ಕ್ಕೆ 100 ನಿನ್ನನ್ನು ಬಿಡಿಸೋದಿಲ್ಲ. ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆಯಾ? ಮನುಷ್ಯರು ನಿನ್ನ ಸ್ಥಿತಿಗತಿಗಳಿಂದ ಹೊರಗೆ ತರೋದಿಲ್ಲ. ಆದಷ್ಟು ನಿನ್ನ ಸ್ಥಿತಿ ಒಳಗಡೆ ದೊಬ್ಬುವುದಕ್ಕೆ ನೋಡ್ತಾರೆ. ಆಮೆನ್, ಹಲ್ಲೆಲೂಯಾ. ನೀನ್ ಚೆನ್ನಾಗಿರ್ಬೇಕು, ನೀನ್ ಹೊರಗಡೆ ಬರಬೇಕು, ನೀನ್ ಎಲ್ಲರೂ ನೋಡ್ಬೇಕು ಅಂತ ಮನುಷ್ಯ ಯಾವತ್ತೂ ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ನನಗಿಂತ ನಿನ್ನ ಹೆಸರು ಚೆನ್ನಾಗಿ ಬರ್ಬೇಕು, ನೀನು ಉದ್ಧಾರ ಆಗಬೇಕು, ನೀನ್ ಚೆನ್ನಾಗಿ ಕಾಣಬೇಕು, ನೀನ್ ಕಾಡಿನಿಂದ ಹೊರಗಡೆ ಬಾ, ನಾಡಿನಲ್ಲಿ ನಿನ್ನ ನಿಡ್ತೀನಿ ಅಂತ ಯಾರು ಇಷ್ಟಪಡೋದಿಲ್ಲ. ಆದರೆ ಇಷ್ಟಪಡೋನು ಒಬ್ಬನಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನಕ್ಷತ್ರವನ್ನ ಬದಲಾಯಿಸುವಂತ ಶಕ್ತಿ ಒಬ್ಬನಿಗೆ ಇರೋದು, ಅದು ಯೇಸು ಸ್ವಾಮಿಗೆ ಮಾತ್ರ. ಆತನು ತನ್ನ ದೂತರನ್ನ ಕಳಿಸಿ, ಹಲ್ಲೆಲೂಯಾ, ನೀನಿರುವ ಸೆರೆಮನೆ ಅವಸ್ಥೆಯಿಂದ ನಿನ್ನನ್ನು ಹೊರಗಡೆ ತಂದಾನೆ. ಹಲ್ಲೆಲೂಯಾ. ನಿನಗೆ ಯಾರು ಸಪೋರ್ಟ್ ಮಾಡೋದು ಬೇಕಾಗಿಲ್ಲ, ಸ್ವತಃ ದೂತರೇ ನಿನಗೆ ಸಪೋರ್ಟ್ ಮಾಡ್ತಾನೆ. ಹಲ್ಲೆಲೂಯಾ, ದೂತನೇ ನಿನಗೆ ಸಪೋರ್ಟ್ ಮಾಡ್ತಾನೆ. ನೀನು ಯಾರನ್ನ ಎಕ್ಸ್ಪೆಕ್ಟ್ ಮಾಡಬೇಡ, ಯಾರನ್ನ ಎದುರು ನೋಡಬೇಡ, ಯಾರ ಮೇಲೆ ನಿರೀಕ್ಷೆ ಇಡಬೇಡ. ಹಲ್ಲೆಲೂಯಾ. ಆದರೆ ದೇವರ ಮೇಲೆ ನಿರೀಕ್ಷೆ ಇಡು. ಆ ದೂತನೇ ನಿನಗೆ ಬಂದು ಪೇತ್ರನ ಮರಣ ದಂಡನೆಯನ್ನ ತಪ್ಪಿಸಿ ಸೆರೆಮನೆಯಿಂದ ಅವರನ್ನ 3 ಬಾಗಿಲು ಓಪನ್ ಮಾಡಿ ಹೊರಗಡೆ ತಂದು ಬಿಟ್ಟು ಆತನು ಹೋಗಿ ಬಿಡ್ತಾನೆ. ಹಲ್ಲೆಲೂಯಾ. ಆ ಸೆರೆಮನೆಯ ಸ್ಥಿತಿಯನ್ನ ನೀನು ದಾಟಬೇಕು, ಆ ಕಷ್ಟದ ಹಾದಿಯನ್ನು ನೀನು ದಾಟಬೇಕು, ಆ ಸೆರೆಮನೆ ಅವಸ್ಥೆ ಇಕ್ಕಟ್ಟಿನ ಸ್ಥಿತಿಯನ್ನ ನೀ ದಾಟಬೇಕು. ಈ ತಿಂಗಳು ನೀ ದಾಟ್ತೀಯ, ನೀ ನಂಬಿದ್ರೆ ನೀ ದಾಟ್ತೀಯ, ನಂಬಿದ್ರೆ ನೀ ದಾಟ್ತೀಯ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. 1 ಅರಸ 18ನೇ ಅಧ್ಯಾಯ 42ರಿಂದ 46 ವಚನ ನೋಡುವಾಗ ಬರಗಾಲ ಸ್ಥಿತಿಯಲ್ಲಿ ಏನ್ ಹೇಳ್ತಾ ನೋಡಿ, ಅಲ್ಲಿ ಒಂದು ದೊಡ್ಡ ಬರಗಾಲ ಬಂದಿದೆ. ಆಹಾಬನು ಅನ್ನಪಾನಗಳನ್ನು ತೆಗೆದುಕೊಂಡು ಎಲಿಯನು ಕಾರ್ಮೇಲಿನ ತುದಿಯಲ್ಲಿ ಕೂತ್ಕೊಂಡಿದ್ದಾನೆ. ಹೋಗಿ ಇಟ್ಟನು. ತನ್ನ ಸೇವಕನಿಗೆ ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ನೋಡಿ ಬಂದು ಏನು ತೋರ್ತಾ ಇಲ್ಲ ಸ್ವಾಮಿ ಅಂತ ಹೇಳ್ದ. ಹೀಗೆ ಅವನು 7 ಸಾರಿ ಹೋಗಿ ಬಂದ. 7ನೇ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡ ಏರಿ ಬರುತ್ತಿದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬರಗಾಲದಲ್ಲಿ ಮಳೆ ಬೆಳೆ ಇಲ್ಲದ ಸ್ಥಾನದಲ್ಲಿ ಎಲೆ ನೇಳ್ತಾನೆ. ಹೋಗಿ ನೋಡು, ಹೋಗಿ ನೋಡು ಅಂದಾಗ 7 ಸಾರಿ ಪ್ರಯತ್ನ ಮಾಡ್ತಾನೆ. ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. 7ನೇ ಸಾರಿ ಬಂದು, ಸ್ವಾಮಿ, ಒಂದು ಸಮುದ್ರದ ಮೇಲೆ ಚಿಕ್ಕ ಮೋಡವು ಏರಿ ಬರ್ತಾ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ನೀನು ಓಡು ಅಂತ ಹೇಳುವಾಗ ದೊಡ್ಡ ಮಳೆಯನ್ನ ದೇವರು ಕಳಿಸಿಕೊಡ್ತಾನೆ. ಹಲ್ಲೆಲೂಯಾ. ಇವತ್ತು ಏನಿಲ್ಲದೆ ಬರಗಾಲದಲ್ಲಿ ನೀನು ಜೀವನ ಮಾಡ್ತಾ ಇರಬಹುದು. ನಿನಗೇನು ಸಿಚುವೇಶನ್ ಕಾಣಿಸ್ತಾನೆ ಇಲ್ಲ. ಪಾಸ್ಟರ್, ನನಗೆ ಯಾವುದು ಆಶೀರ್ವಾದಗಳೇ ಕಾಣ್ತಾ ಇಲ್ಲ, ಎಲ್ಲಿಯೂ ಅದ್ಭುತಗಳ ಸೂಚನೆನೂ ಕಾಣ್ತಾ ಇಲ್ಲ, ಯಾರು ನನಗೆ ಕೊಡೋದು ಕಾಣ್ತಾ ಇಲ್ಲ, ನನ್ನ ಬದಲಾವಣೆನೇ ಕಾಣ್ತಾ ಇಲ್ಲ ಅಂತ ನೀನ್ ಅನ್ಬೋದು. 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ, 5 ಸಾರಿ, 6 ಸಾರಿ, 7ನೇ ಸಾರಿ ದೇವರು ಆ ಆಕಾಶವನ್ನು ತೆರೆದು ನಿನ್ನ ಜೀವಿತದ ಮೇಲೆ, ನಿನ್ನ ಸ್ಥಿತಿಗತಿಗಳ ಮೇಲೆ ದೊಡ್ಡ ಮಳೆಯನ್ನ ದೇವರು ಸುರಿಸ್ತಾನೆ.
ಅವನಿಗೆ ಹೇಳ್ತಾರೆ, ಮೋಡ ಮಳೆ ಕಾಣದಿದ್ದರು. ಎಲೀಷನ ಹೇಳ್ತಾನೆ ಇಸ್ರಾಯೇಲರ ಅರಸನಿಗೆ, ನೋಡಪ್ಪ, ಮೋಡ ಕಾಣಿಸ್ತಾ ಇಲ್ಲ, ಎಸ್, ಮಳೆನೂ ಕಾಣಿಸ್ತಾ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಇನ್ನು ಮೋಡ ಇಲ್ಲ, ಮಳೆ ಇಲ್ಲ ಅಂದ್ರೆ ಹೆಂಗ್ ಮಳೆ ಬರುತ್ತೆ? ಹಲ್ಲೆಲೂಯಾ. ಹಾಗಾದ್ರೆ ಆತನಿಗೆ ಏನ್ ಹೇಳ್ತಾ ಇದ್ದಾನೆ? ಗುಂಡಿಯನ್ನ ತೋಡ್ರಿ. ಏನ್ ಹೇಳ್ತಾ ಇದ್ದಾನೆ? ಗುಂಡಿಯನ್ನ 2 ಅರಸ 3:16-17 ವಚನ. ಆತನ ಹೇಳ್ತಾನೆ ಗುಂಡಿಯನ್ನ ತೋಡ್ರಿ ಅಂತ. ಹಲ್ಲೆಲೂಯಾ. ಈಗ ಮಳೆ ಇಲ್ಲ, ಗುಂಡಿ ತೋಡ್ಕೊಂಡು ಏನ್ ಮಾಡೋದು? ಏನ್ ಮಾಡೋದು? ಮಳೆನೇ ಇಲ್ಲ ಅಂದ್ರೆ ಗುಂಡಿ ತೋಡಿ ಏನ್ ಮಾಡೋದು? ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಸತ್ತಿಲ್ಲ ಅಂದ್ರೆ ಗುಂಡಿ ತೋಡಿ ಏನ್ ಮಾಡೋದು? ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಓದ್ರಿ ಯಾರಾದ್ರೂ. ಆ ನಂತರ ಎಲೀಷನು ಇಸ್ರಾಯೇಲರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ. ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನ ಮಾಡ್ರಿ. ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ಆಮೆನ್. ಹಲ್ಲೆಲೂಯಾ. ನಿನಗೆ ಎಲ್ಲೂ ಆಶೀರ್ವಾದ ಕಾಣ್ತಾ ಇಲ್ಲ. ನೀನು ಶಾರೀರಿಕ ಕಣ್ಣು ನೋಡಿದ್ರೆ ಎಲ್ಲೂ ಕಾಣಿಸಲ್ಲ. ಹಲ್ಲೆಲೂಯಾ. ನೀನೊಂದು ಸಾರಿ ಆತ್ಮಿಕ ಕಣ್ಣುಗಳನ್ನ ತೆರೆ. ನೀನು ಆತ್ಮಿಕ ಕಣ್ಣುಗಳನ್ನ ತೆರೆ, ದೇವರ ಆಶೀರ್ವಾದ ನೀನು ಕಂಡುಕೊಡ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಗುಂಡಿಗಳನ್ನ ತೋಡ್ರಿ, ಗಾಳಿ ಮಳೆ ಕಾಣದಿದ್ರು ಗುಂಡಿಯನ್ನ ತೋಡ್ರಿ. ಹಾಗಾದ್ರೆ 20ನೇ ವಚನ ಏನ್ ಮಾಡುತ್ತೆ? ಆಗ ಪ್ರಾತಃ ಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕನೆ ಎದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡಿತು. ಆಮೆನ್. ಎಲ್ಲೋ ಒಂದ್ ಕಡೆಯಿಂದ ನೀರು ಬರುತ್ತೆ. ಹಲ್ಲೆಲೂಯಾ. ಬರುತ್ತಾ? ಅಯ್ಯೋ, ಪಾಸ್ಟರ್ಗೆ ಎಲ್ಲಿಂದ ಆದ್ರೂ ಬರುತ್ತೆ, ನಮ್ಗೆ ಎಲ್ಲಿಂದ ಬರುತ್ತೆ ಅಂತ. ಪಾಸ್ಟರ್ ದೇವರ? ಹಲ್ಲೆಲೂಯಾ. ನೀನ್ ಯಾರು, ನಾನು ಯಾರು? ನೀನ್ ಯಾರು, ನಾನು ಯಾರು? ನಾವೆಲ್ಲ ಮನುಷ್ಯರೇ. ಹಲ್ಲೆಲೂಯಾ. ಆದ್ರೆ ನೀನು ಆ ತರ ಭಕ್ತಿ ಮಾಡುವಾಗ ದೇವರು ನಿನಗೂ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಭಾರ, ನಿನ್ನ ಚಿಂತೆ ಎಲ್ಲ ದೇವರ ಮೇಲೆ ಹಾಕುವಾಗ ದೇವರು ಖಂಡಿತ ಆ ಭಾರ ಹೊತ್ಕೊಳ್ತಾರೆ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ 0 ಮಾಡಿಬಿಟ್ಟು ಚಿಂತೆ ಹೆಚ್ಚು ಮಾಡಿಬಿಟ್ರೆ ಅದನ್ನೇ ಹೊತ್ಕೊಂಡು ಸಾಯಿ ಅಂತ ದೇವರು. ಹಲ್ಲೆಲೂಯಾ. ಅದನ್ನ ಕೆಳಗಿಳಿಸು. ಹಲ್ಲೆಲೂಯಾ. ಅದನ್ನ ಕೆಳಗಿಳಿಸಿ ಪ್ರಾರ್ಥನೆ ಮಾಡು. ಹಣ್ಣಳ ಬಂಜೆತನ ಸ್ಥಿತಿ ಬದಲಾಯಿತು. ಹಲ್ಲೆಲೂಯಾ. ಹಣ್ಣಳ ಬಂಜೆತನ ಸ್ಥಿತಿ ಬದಲಾಯಿತು. ಇವತ್ತು ನಿನ್ನ ಬಂಜೆತನ, ನಿನ್ನ ಕೆಲಸ ಆಗದೆ ಬರಗಾಲತನ, ಕೊರತೆಯ ಚಿಂತೆ, ವೇದನೆ ಎಲ್ಲ ದೇವರು ನಿನ್ನ ಜೀವಿತದಲ್ಲಿ ಬದಲಾಯಿಸುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರನ್ನು ಒಂದು ದಿನ ಕೊಟ್ರೆ ಎಲ್ಲಿಲ್ಲದ ಆಶೀರ್ವಾದ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಹಣ್ಣಳ ಸ್ಥಿತಿ ಯಾಕೆ ಬದಲಾಯಿತು? ಹೆಂಗ್ ಬದಲಾಯಿತು? ಹೆಂಗ್ ಬದಲಾಯಿತು? ಪ್ರಾರ್ಥನೆಯಿಂದ. ಹಲ್ಲೆಲೂಯಾ. ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರು? ಎಲ್ಲಿ ಹೋದರು? ಆತನ ಸನ್ನಿಧಿಗೆ. ಹಲ್ಲೆಲೂಯಾ. ಅದು ಹೆಂಗ ಪ್ರಾರ್ಥನೆ ಮಾಡಿದ್ರು? ಕಣ್ಣೀರಿನಿಂದ. ಹಲ್ಲೆಲೂಯಾ. ಎಲ್ಲೆಲ್ಲೋ ಹೋಗಿ ಮೊಸಳೆ ಕಣ್ಣೀರು ಹಾಕಬೇಡಿ. ಯಾರ್ಯಾರೋ ಮುಂದೆ ಕೊಡ್ತಾರಂತ ಅಳಬೇಡಿ. ಹಲ್ಲೆಲೂಯಾ. ನಿನ್ನ ಕಣ್ಣೀರಿಗೆ ಈ ಲೋಕದಲ್ಲಿ ಯಾರು ತಲೆ ಬಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನ್ ನಿಜವಾಗತ್ರೂ ನೀನ್ ನಾಟಕ ಮಾಡ್ತೀಯ ಅಂತಾರೆ. ಹಲ್ಲೆಲೂಯಾ. ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಕಲ್ಲಾದ ಮನುಷ್ಯರ ಮುಂದೆ ನೀನ್ ಎಷ್ಟು ಹತ್ಕೊಂಡ್ರು ಕೂಡ ನೀನ್ ನಾಟಕನ ಅಂತಾರೆ. ಹಲ್ಲೆಲೂಯಾ. ಅವನ ಮುಂದೆ ಯಾಕೆ ನೀನ್ ವೇಸ್ಟ್ ಆಗಿ ಕಣ್ಣೀರು ಸುರಿಸ್ತೀಯ? ನಿನಗಂತಾನೆ ಕಣ್ಣೀರು ಒರೆಸೋನು. ನಿನ್ನ ಕಣ್ಣೀರನ್ನ ಒರೆಸಿ, ಮಗಳೇ ನಿನ್ ಚಿಂತೆ ಏನಮ್ಮ ನನ್ನ ಮುಂದೆ ಹೇಳು ಅಂತ ಹೇಳುವ ದೇವರಿಗೆ ನಿನ್ ಚಿಂತೆ ಹೇಳು. ಅವನ ಮುಂದೆ ಕಣ್ಣೀರು ಸುರಿಸು, ಅವನು ಪ್ರತಿಫಲ ಕೊಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಅಳು, ಈ ಹಣ್ಣಳು ಈ ಗಂಡ ಕೇರ್ ಮಾಡ್ಲಿಲ್ಲ, ಅವಳು ಇನ್ನೊಬ್ಳು ಕೇರ್ ಮಾಡ್ಲಿಲ್ಲ, ಇವನು ಕುಟುಂಬವನ್ನ ನೋಡ್ಕೊಂಡು ಕೂತ್ಕೊಂಡ. ಇನ್ ನನ್ನ ಜೀವನ ಯಾರು ಕಟ್ಟಲ್ಲ ಬಿಡು. ಇವನ್ ಕೆಲ್ಸಕ್ಕೆ ಹೋದಾಗೆಲ್ಲ ಇವಳು ಟಾರ್ಚರ್ ಕೊಡ್ತಾಳೆ. ಅಯ್ಯೋ ನಿನಗೆ ಮಕ್ಕಳೇ ಆಗಿಲ್ಲ, ನೀನೇನು ಪ್ರಾರ್ಥನೆ ಮಾಡಿದ್ರು ಏನು ಉಪಯೋಗ ಇಲ್ಲ, ನೀನ್ ಬಂಜೆನೇ ಆಗ್ಬಿಟ್ಟಿದೀಯ. ನನಗೂ ನೋಡೋ ಮಕ್ಕಳಿದ್ದಾರೆ, ನಿನಗೆ ಮಕ್ಕಳೇ ಆಗಿಲ್ಲ. ಮತ್ ನೋಡಿದ್ರೆ ಅಳುತ್ತೀಯ, ನೋಡಿದ್ರೆ ಪ್ರಾರ್ಥನೆ ಮಾಡ್ತೀಯ, ನೋಡಿದ್ರೆ ಉಪವಾಸ ಮಾಡ್ತೀಯ, ಆದ್ರೆ ಮಕ್ಕಳೇ ಆಗಿಲ್ಲ ಅಂತ ಟೀಕೆ ಮಾಡೋದಾಕಿ ಗಂಡಕ್ಕೆ ಗೊತ್ತಾಗ್ತಾ ಇಲ್ಲ. ಆಗ ಏನ್ ಮಾಡಿದ್ರಂದ್ರೆ, ಹೋಗಿ ಸಾಯಿ, ನೀನ್ ಯಾರು ಬೇಡ ಅಂತ ಓಡಿ ಹೋಗಿ ಸ್ವಾಮಿ ಮುಂದೆ ಕೂತ್ಕೊಂಡು ಒಂದೇ ಒಂದು ತೊಟ್ಟು ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಆಕೆ ಮನೆಗೆ ಹೋಗುವಷ್ಟರಲ್ಲೇ ದೇವರು ಆಕೆ ದುಃಖವನ್ನ ಪರಾಮರ್ಶೆ
ಬದಲಾಯಿಸು. ಹಲ್ಲೆಲೂಯಾ. ಈ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಡುವಾಗ ನಿನ್ನ ಕಣ್ಣೀರು ಸಂಪೂರ್ಣವಾಗಿ ಒರೆಸಲ್ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯಾರು ಮುಂದಾದ್ರು ಅಲ್ಲ ನನ್ ಬಟ್ಟೆ ಇಲ್ಲ ಅಂತ ನೀನ್ ಹತ್ರನು ಯಾರು ಬಟ್ಟೆ ಕೊಡಿಸಲ್ಲ. ಹಲ್ಲೆಲೂಯಾ. ನೀನ್ ಬೇಕಂತ ಹರಕಲು ಬಟ್ಟೆ ಹಾಕೊಂಡ್ಬಂದ್ರು ಬಟ್ಟೆ ಕೊಡಿಸಲ್ಲ. ಇದೆಲ್ಲ ಡ್ರಾಮಾ ಬಿಡು, ನಿನ್ ಗೊತ್ತು ನನಗಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ನೋಡಿ ಇಸ್ರಾಯೇಲರಿಗೆ ಹಿಡಿದಿರುವ ಶತ್ರುವಿನ ಸೈನ್ಯ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಹಲ್ಲೆಲೂಯಾ. ಮುಂದೆ ಕೆಂಪು ಸಮುದ್ರ, ಹಿಂದೆ ಶತ್ರುಗಳು, ಇವರು ಮತ್ತೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಮುಂದೆ ಹೋದ್ರೆ ಕೆಂಪು ಸಮುದ್ರ ಇದೆ, ಹಿಂದೆ ಬಂದ್ರೆ ಶತ್ರುಗಳಿದ್ದಾರೆ. ಎಲ್ಲಿ ದಾಟೋದು? ಈ ಕಡೆ ಹೋದ್ರೆ ಕಾಡು, ಈ ಕಡೆ ಹೋದ್ರೆ ಕಾಡು, ಮುಂದೆ ಹೋದ್ರೆ ಸಮುದ್ರ, ಹಿಂದೆ ಬಂದ್ರೆ ಶತ್ರುಗಳು. ಮೋಸೆ ಮೇಲೆ ಗುರಾಯಿಸ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ವಿ ನಾವು, ಅವರು ಸೈನ್ಯ ದೊಡ್ಡದಿದೆ, ನಮ್ಮನ್ನ ಯಾಕಪ್ಪ ಕರ್ಕೊಂಬಂದೆ, ನಮ್ಮನ್ನ ಯಾಕಪ್ಪ ಕರ್ಕೊಂಬಂದೆ ಅಂತ ಶತ್ರುಗಳು ಅವನು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಜನರು ಅವನ ಮೇಲೆ ಕೂಗಾಡ್ತಾ ಇದ್ದಾರೆ, ಮೋಸೆ ಮೇಲೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೇವಕರ ಮೇಲೆ ಕೂಗಾಡ್ತಾ ಇದ್ದಾರೆ. ಮೋಸೆ ಬರೋ, ಯಾಕೆ ಹೆದರ್ದಿರೋ ಅಂತ ಹೇಳಿಬಿಟ್ಟು ಮೋಸೆ ಏನ್ ಮಾಡಿದ, ದೇವರೇ ಇದಕ್ಕೆ ಏನ್ ಮಾಡ್ಲಿ, ಇದಕ್ಕೆ ಏನ್ ಮಾಡ್ಲಿ ಸ್ವಾಮಿ, ಯಾಕೆ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸಿದೆ ಅಂದಾಗ, ಲೇ ಮೋಸೆ ನಿನ್ ಕೈಯಲ್ಲಿ ಏನಿದೆಯೋ, ಹಲ್ಲೆಲೂಯಾ, ಬಾ ಓದು, ಹಲ್ಲೆಲೂಯಾ. ಆಗ ಯೆಹೋವನು ಮೋಸೆಗೆ ಹೇಳಿದ್ದೇನೆಂದರೆ, ನೀನ್ ನನಗೆ ಏನು ಪ್ರಾರ್ಥನೆ ಮಾಡ್ತಾ ಇದೀಯಾ? ಹಾ, ಆಮೆನ್, ಹಲ್ಲೆಲೂಯಾ. ನೀನು ಏನು ಪ್ರಾರ್ಥನೆ ಮಾಡ್ತಾ ಇದೆಯಪ್ಪ, ನಿನಗೆ ಗೊತ್ತಿಲ್ವಾ ನಾನು ಯಾರಂತ? ಹಲ್ಲೆಲೂಯಾ. ಅವ್ರಿಗೆ ಹೋಗಕ್ಕೆ ಹೇಳು ಮುಂದೆ. ಅಯ್ಯೋ ಹೆಂಗ್ ಹೋಗೋದು, ಸಮುದ್ರ ಇದೆ. ನಿನಗೆ ಇನ್ನೂ ಟೆನ್ಷನಾ, ಇನ್ನೂ ನಂಬಿಕೆ ಇಲ್ವಾ? ಹಾಗಾದ್ರೆ ನಿನ್ನ ಕೈಯಲ್ಲಿ ಏನಿದೆಯಪ್ಪ? ಕೋಲಿದೆ. ಹಲ್ಲೆಲೂಯಾ. ಆ ಕೋಲನ್ನ ಚಾಚು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಾಗ ಸಮುದ್ರ ಇಬ್ಬಾಗವಾಯಿತು. ಆ ಸಮುದ್ರದಂತ ಕಷ್ಟ ನಿನಗಿದೆಯಾ? ಸಮುದ್ರದಷ್ಟು ಆಳವಾದ ಕಷ್ಟ ನಿನಗಿದೆಯಾ? ದೇವರನ್ನ ಇಬ್ಬಾಗ ಮಾಡಿ ನೀನು ನಂಬುದಂತೆ. ಆಮೆನ್, ಆಮೆನ್. ನಿನ್ನ ಪ್ರಾರ್ಥನೆ ಎಂಬ ಕೋಲನ್ನ ಸಮುದ್ರದ ಮೇಲೆ ಹಾಕು. ನಿನ್ನ ಪ್ರಾರ್ಥನೆ ಎಂಬ ಕೋಲನ್ನ ಕಷ್ಟದ ಮೇಲೆ ಹಾಕು. ನಿನ್ನ ಪ್ರಾರ್ಥನೆ ಎಂಬ ಕೋಲನ್ನ ಆ ಸಾಲದ ಮೇಲೆ ಹಾಕು. ಅದು ಇಬ್ಬಾಗ ಆಗುತ್ತೆ, ಅದು ಇಬ್ಬಾಗ ಆಗುತ್ತೆ, ಅದು ಇಬ್ಬಾಗ ಆಗುತ್ತೆ. ಹಲ್ಲೆಲೂಯಾ. ಆ ಕೋಲ ಏನಂದ್ರೆ ಪ್ರಾರ್ಥನೆ. ಹಲ್ಲೆಲೂಯಾ. ದೇವರು ಆವತ್ತು ಮೋಸೆಗೆ ಕೋಲು ಕೊಟ್ಟರು, ನಿನಗೆ ಪ್ರಾರ್ಥನೆ ವರ ಕೊಟ್ಟಿದ್ದಾರೆ. ಆ ಪ್ರಾರ್ಥನೆ ನೀನ್ ಮಾಡೋದಾದ್ರೆ, ಅಯ್ಯೋ ನನ್ನ ಪ್ರಾರ್ಥನೆ ದೇವರು ಕೇಳ್ತಾರ? ಎಸ್, ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾರೆ. ನೀನು ಭಯ ಭಕ್ತಿಯಿಂದ, ನಟನೆ ಇಲ್ಲದೆ, ಕಪಟ ಇಲ್ಲದೆ, ಹೃದಯದಿಂದ ಕಣ್ಣೀರು ಸುರಿಸಿ ದೇವರ ಮುಂದೆ ಪ್ರಾರ್ಥನೆ ಮಾಡು. ಅದು ಎಂತ ಸಮುದ್ರ ಆಗಲಿ, ಎಂತ ಕಷ್ಟವಾಗಲಿ, ಎಂತ ದುಃಖವಾಗಲಿ, ಎಂತ ನೋವಾಗಲಿ, ದೇವರು ಇಬ್ಬಾಗ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಿನ್ನ ಸಾಲ, ನಿನ್ನ ಕಷ್ಟ ಇಬ್ಬಾಗವಾಗಬೇಕು. ಹಲ್ಲೆಲೂಯಾ. ದೇವರು ನಿನಗೆ ಕೃಪೆ ತೋರಿಸಬೇಕೆಂಬ ಸಮಯ ಈಗ ಬಂದ್ಬಿಟ್ಟಿದೆ. ಓದ್ರಿ ಕೀರ್ತನೆ 102:13 ವಚನ. ಹಲ್ಲೆಲೂಯಾ. ಕೀರ್ತನೆ 102:13 ವಚನ ಓದ್ರಿ ಬೇಗ. ನೀನು ಎಂದು ಚೀಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದದೆ. ಚೀಯೋನನ್ನು ಕರುಣಿಸಿ, ನೀನು ಎದ್ದು ಚೀಯೋನನ್ನು ಕರುಣಿಸಿ, ಚೀಯೋನ್ ಜನರನ್ನ ಕರುಣಿಸು, ಅದಕ್ಕೆ ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ. ಆಮೆನ್. ಏನದು? ಕೃಪೆ ಏನದು? ತೋರಿಸುವ ಹಲ್ಲೆಲೂಯಾ. ಪಕ್ಕದವರಿಗೆ ದೇವರ ಕೃಪೆ ತೋರಿಸುವ ಸಮಯ ಬಂದು ಬಿಟ್ಟಿದೆ. ದೇವರ ಕೃಪೆ ತೋರಿಸುವ ಸಮಯ ಬಂದು ಬಿಟ್ಟಿದೆ. ಹಲ್ಲೆಲೂಯಾ. ಆ ಸಮಯ ಬಂದು ಬಿಟ್ಟಿದೆ. ಆಮೇಲೆ ನಿಯಮಿತ ಕಾಲವು ಬಂದದೆ. ಆಮೆನ್. ಕಡಿಮೆ ಟೈಮ್, ಬಹಳ ಹತ್ತಿರದಲ್ಲಿ ಬಂದಿದೆಯಾ ಬಿಡುಗಡೆ, ಬಿಡುಗಡೆಗೆ ಹತ್ರ ಇದೆಯಾ? ಆಮೆನ್. ಎಷ್ಟು ದಿನ ಅನುಭವಿಸಿದ್ಯೋ ಅಷ್ಟೇ ಹತ್ರ ಇದೆಯಾ? ಆಮೆನ್. ನಮ್ಮ ಸಭೆಗೆ ಒಂದು ಬಿಡುಗಡೆ ಹತ್ರ ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮೋಸೆ ಸತ್ತ ನಂತರ ಒಬ್ಬ ಲೀಡರ್ ಬೇಕಾಗಿದ್ದಾರೆ. ಯಾರು? ದೇವರು
ದೇವ್ರು ಹೇಳ್ತಾನೆ ಮೋಸೆ ಸತ್ತ. ಹಲ್ಲೆಲೂಯಾ. ಸತ್ ಮೇಲೆ ಇವ್ರು ನಡ್ಸ್ಕೊಂಡು ಹೋಗ್ಬೇಕಲ್ಲ. ಹಲ್ಲೆಲೂಯಾ. ಇವ್ರು ನಡ್ಸೋರು ಯಾರು? ಹಲ್ಲೆಲೂಯಾ. ಇನ್ನೊಬ್ಬನ ಎಬ್ಬಿಸ್ತಾನ ದೇವರು. ಹಲ್ಲೆಲೂಯಾ. ಯೆಹೋಶುವನ 1:2 ಮೋಸೆ ಸತ್ತ ನಂತರ ಇಸ್ರಾಯೇಲರನ್ನ ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗುವುದಕ್ಕೆ ಮೋಸೆ ಸತ್ತ ಮೇಲೆ ದೇವರು ಯೆಹೋಶುವನನ್ನ ಎಬ್ಬಿಸ್ತಾರೆ. ಯೆಹೋವನು ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೊರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ಆಮೆನ್. ಹಲ್ಲೆಲೂಯಾ. ನೀನು ನೋಡ್ಕೊಳ್ಳೋರು ಸತ್ತೋದ್ರು, ನಿನ್ ತಾಯಿ ಸತ್ತೋದ್ರು, ನಿನ್ ತಂದೆ ಸತ್ತೋದ, ನಿನ್ ಗಂಡ ಸತ್ತೋದ, ನಿನ್ ಹೆಂಡತಿ ಸತ್ತೋದ್ರು, ನಿನ್ ಸಾಕೋರು, ನಿನ್ ನಡೆಸೋರು, ನಿನ್ ಪೋಷಣೆ ಮಾಡೋರು ಸತ್ತೋದ್ರು. ಹಲ್ಲೆಲೂಯಾ. ಆದ್ರೆ ದೇವರು ಸತ್ತಿಲ್ಲ. ಯೇಸು ಸತ್ತಿಲ್ಲ. ಯೇಸು ಸತ್ತಿಲ್ಲ. ಆತ್ಮ ನಿನಗೆ ಮತ್ತೆ ಬಲವನ್ನ ಕೊಟ್ಟು, ನಿನಗೆ ಜಯವನ್ನ ಕೊಟ್ಟು, ನಿನಗೆ ಪುನರುತ್ಥಾನ ಶಕ್ತಿಯನ್ನ ಕೊಟ್ಟು ಆತನು ಹೇಳ್ತಾ ಇದ್ದಾನೆ, ಮಗನೇ ಅವನು ಸತ್ತು ಹೋದ್ರು ನಾನು ಸತ್ತಿಲ್ಲ, ನಾನು ಸಾಕ್ತೇನೆ, ನಡಿ, ನೀ ನಡಿ. ಹಲ್ಲೆಲೂಯಾ. ಇದು ಮುಂದಕ್ಕೆ ನಡಿ ಅಂತ ದೇವರು ನೀನು ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಅಯ್ಯೋ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು, ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಹಲ್ಲೆಲೂಯಾ. ದೇವರಿಗಿಂತ ಯಾರು ಹೆಚ್ಚು ಪ್ರೀತಿ ಮಾಡಿದ್ರೆ ಅವರು ಇಲ್ಲಿರಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ದೇವರೇ ಹೇಳ್ತಾನೆ, ಈ ಲೋಕವನ್ನಾಗ್ಲಿ ಲೋಕದಲ್ಲಿರುವುಗಳನ್ನಾಗ್ಲಿ ಪ್ರೀತಿಸಿದ್ರೆ ನನ್ನ ಪ್ರೀತಿ ಅವನಲ್ಲಿ ಇಲ್ಲ. ಹಲ್ಲೆಲೂಯಾ. 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 ಯಾಕಂದ್ರೆ ದೇವರಿಗಿಂತ ಹೆಚ್ಚು ಪ್ರೀತಿ ಮಾಡೋದಾದ್ರೆ ಅವ್ರನ್ನ ದೇವರು ಇಲ್ಲಿ ಇಡೋದಿಲ್ಲ. ಹಲ್ಲೆಲೂಯಾ. ಫಸ್ಟ್ ಪ್ರೀತಿ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನೀನು ತುಂಬಾ ಪ್ರಿಯ ದೇವರು. ನಿನ್ನೆ ಇವತ್ತ ನಾಳೆ ಯುಗದ ಸಮಾಪ್ತಿವರೆಗೂ ಎಲ್ಲ ಕೆಲಸ ಇರ್ತಾನೆ. ಮನುಷ್ಯ ಇರೋದಿಲ್ಲ. ಇಸ್ರಾಯೇಲ್ ಮೊಹಾಬತ್ ತಗ್ಗಿನಲ್ಲಿ ಇದ್ದಾರೆ. ಈ ಯೋರ್ದಾನ್ ಅಡ್ಡವಾಗಿದೆ. ಯೋರ್ದಾನ್ ಒಂದು ಸಂಕಟ ಎಂಬುದಾಗಿ ಕರೀತಾರೆ. ಈ ಯೋರ್ದಾನ್ ದಾಟಿದ್ರೆ ಮುಂದೆ ಏನ್ ಪಡ್ಕೊಳ್ತಾರೆ? ಯೋರ್ದಾನ್ ದಾಟಿದ್ರೆ ಏನ್ ಪಡ್ಕೊಳ್ತಾರೆ? ಹಾಲು ಜೇನು ಹರಿಯುವ ದೇಶ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದ ದೇಶವನ್ನ ಪಡ್ಕೊಳ್ತಾರೆ. ಈಗ ಏನಂದ್ರೆ ನೀನು ಇದನ್ನು ದಾಟಬೇಕು. ಈ ಕಷ್ಟವನ್ನ ನೀನು ದಾಟಬೇಕು. ಈ ಕೆರೆಯನ್ನ ದಾಟಬೇಕು. ಈ ಕಾಲುವೆಯನ್ನ ದಾಟಬೇಕು. ಈ ನಗರವನ್ನ ದಾಟಬೇಕು. ಈ ಕಷ್ಟವನ್ನ ದಾಟಬೇಕು. ಇದನ್ನ ದಾಟಿದಾದ ಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವರಿಗೆ ದಾಟಕ್ಕೆ ಇಷ್ಟ ಇಲ್ಲ. ಫಸ್ಟ್ ನಾವು ಅಲ್ಲೇ ಇರ್ತೀವಿ, ಪರವಾಗಿಲ್ಲ, ನಾವೇನ್ ದಾಟೋದು ಬೇಡ, ಅವರೇ ದಾಟಿ ಹೋಗಲಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊದಲಿನವರು ಕಡೆಯಾದವರು, ಕಡೆಯಿಲ್ಲವರು ಮೊದಲಿನಾದವರು. ಹಲ್ಲೆಲೂಯಾ. ನೀನ್ ಬೇಡ ಅಂದ್ರೆ ದೇವ್ರ ಸೈಡ್ ಏನ್ ಸರಿಸ್ತಾರೆ, ಬ್ರದರ್ ಸ್ವಲ್ಪ ಈ ಕಡೆ ಬಾ ಅಂತ ಹೇಳ್ಬಿಟ್ಟು, ಬಾಪ ನೀನು ಹೋಗ್ ಮುಂದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಯ್ಯೋ ಸ್ವಾಮಿ, ಬೆಳಗಿನಿಂದ ಕೆಲಸ ಮಾಡ್ತಾ ಇದೀವಿ, ನಮಗೂ 50 ರೂಪಾಯಿ ಕೊಟ್ಟಿ, 5 ಗಂಟೆಗೆ ಬಂದವನಿಗೂ 50 ರೂಪಾಯಿನೇ ಕೊಟ್ಟಿಯಲ್ಲಪ್ಪ, ಏನ್ ನ್ಯಾಯ ಇದು? ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ದೇವರು ಯಾರು ಆಸಕ್ತಿ ಉಳ್ಳವರಾಗಿ ನನ್ನ ಸನ್ನಿಧಿಯಲ್ಲಿ ಇರ್ತಾರೋ ಅವರನ್ನು ನಾನು ಮೂವ್ ಮಾಡ್ತೀನಿ, ಅವ್ರನ್ನ ಮುಂದೆ ಕಳಿಸ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಯೋರ್ದಾನ್ ದಾಟಿದ್ರೆ ಅವರು ಸ್ವಾಧೀನ ಮಾಡಿಕೊಳ್ಳುವುದನ್ನ ಸ್ವಾಧೀನ ಮಾಡಿಕೊಳ್ತಾರೆ. ಯೋರ್ದಾನ್ ದಡ ಮೀರಿ ಹರಿಯುತ್ತಿದೆ, ಆದ್ರೆ ವಾಗ್ದಾನ ಇದೆ. ವಾಗ್ದಾನ ಇದೆ. ಒಳ್ಳೆ ನದಿ ನೋಡಿದ್ರೆ ಹರಿತಾ ಇದೆ, ನದಿ ದಡ ಮೀರಿ ಹರಿತಾ ಇದೆ. ಇದು ನೋಡಿ ಭಯ ಆಗ್ತಾ ಇದೆ. ಏನು ಕಷ್ಟನೋ ಇದು, ನಾನು ದಾಟಕ್ಕಾಗತ್ತಾ? ಈ ಕಷ್ಟ ನಾನು ದಾಟಕ್ಕಾಗತ್ತಾ? ಈ ನೋವು ನನ್ನ ಜೀವನದಲ್ಲಿ ದಾಟಕ್ಕಾಗತ್ತಾ? ಎಷ್ಟೋ ಜನ ಸೋತು ಹೋಗ್ಬಿಟ್ಟಿದ್ದಾರೆ. ಇಲ್ಲ, ಹಾಗಲ್ಲ, ಬಿಡುದು ಹಾಗಲ್ಲ. ನನ್ ಮುಗಿದ ಜೀವನ ನನ್ ಖತಮ್ ಆಯ್ತು, ನಾನು ಇನ್ ಮ್ಯಾಲ ಹೋಗದೆ, ಇದನ್ನ ದಾಟಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ನಿನಗೆ ವಾಗ್ದಾನ ಇದೆ. ನಿನ್ನ ವಾಗ್ದಾನ ಸತ್ತಿಲ್ಲ, ವಾಗ್ದಾನ ಜೀವ ಇದೆ. ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಸುಮ್ಮನೆ ಯೆಹೋಶುವನನ್ನ ಕಳಿಸಲಿಲ್ಲ, ಸುಮ್ಮನೆ ಇಸ್ರಾಯೇಲರಿಗೆ ವಾಗ್ದಾನ ಮಾಡಲಿಲ್ಲ. ಆ ದೇಶವನ್ನ ಸ್ವಾಧೀನ ಮಾಡ್ಕೊಳ್ಬೇಕಂತ ಸುಮ್ಮನೆ ನಿನಗೆ ಮಾತು ಕೊಟ್ಟಿಲ್ಲ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೆ ವಾಗ್ದಾನ ಇದೆ ಅಂದ ಮೇಲೆ ಆ ನದಿನು ದೇವರೇ ದಾಟಿಸ್ತಾರೆ, ದೇವರೇ ಆ ಕಷ್ಟ ದಾಟಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋರ್ದಾನ್ ನದಿ ನೋಡಿದ್ರೆ ಭಯ ಆಗುತ್ತೆ. ಇಸ್ರಾಯೇಲ್ ಮಾಡಿದ ವಾಗ್ದಾನ ಒಂದು ತಪ್ಪಿ ಹೋಗಲಿ
ಇಲ್ಲ. ಹಾಗಾದ್ರೆ ದೇವರು ನಿನ್ನ ಜೀವನದಲ್ಲಿ ಮಾಡಿದ ವಾಗ್ದಾನ ಒಂದು ತಪ್ಪೋದಿಲ್ಲ. ದೇವರ ವಾಗ್ದಾನ ತಪ್ಪೋದಿಲ್ಲ. ಯೆಹೋಶುವನು ಯುದ್ಧ ಇಲ್ಲದೆ ಯಾವುದನ್ನು ಸ್ವಾಧೀನ ಮಾಡಿಕೊಂಡಿಲ್ಲ. ಕಷ್ಟ ಇಲ್ಲದೆ ಸುಖ ಇಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಲೋಕದಲ್ಲಿ ಸಂಕಟ ಉಂಟು, ಲೋಕವನ್ನು ಜಯಿಸಿದ್ದಾರೆ. ಕಷ್ಟ ಇಲ್ಲದೆ ಸುಖ ಇಲ್ಲ. ಕಷ್ಟ ಪಡಲೇಬೇಕು. ಹಲ್ಲೆಲೂಯ. ಪ್ರತಿ ಬದಲು ಆಟೋ ಮೇಲೆ ಒಂದು ವಾಕ್ಯ ಹಾಕಿದ್ದಾರೆ, ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಂತೆ. ನೀನು ಕಷ್ಟ ಪಟ್ರೆ ದೇವರು ಅದಕ್ಕೆ ಮೋಸ ಮಾಡೋದೇ ಇಲ್ಲ. ಮೋಸ ಮಾಡೋದಿಲ್ಲ. ನೀನು ಕಷ್ಟಪಟ್ಟು ಸೇವೆ ಮಾಡಿದ್ರೆ ಮೋಸ ಮಾಡೋದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮೋಸ ಮಾಡೋದಿಲ್ಲ. ಅದಕ್ಕೆ ತಕ್ಕ ಫಲ ದೇವರು ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯ. ಈಗ ಕಷ್ಟ ಅನುಭವಿಸಿದ್ದು ಸಾಕು, ಯುದ್ಧ ಮಾಡಿದ್ದು ಸಾಕು. ಇನ್ನೇನ್ ಮಾಡ್ಬೇಕು? ಆಶೀರ್ವಾದವನ್ನು ಸ್ವಾಧೀನ ಮಾಡಿಕೊಳ್ಳಿ. ಅದಕ್ಕಾಗಿ ನೀವು ದಾಟಬೇಕು. ಏನೆಲ್ಲ ತುಳಿಬೇಕು ಅದನ್ನು ತುಳಿಬೇಕು. ಏನೆಲ್ಲ ನಿರೀಕ್ಷೆ ಇಡಬೇಕು ಅದನ್ನು ನಿರೀಕ್ಷೆ ಇಡಬೇಕು. ಏನೆಲ್ಲ ಓಡಬೇಕು ಓಡಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಈಗೊಂದು ಸುಂದರವಾದ ಮಾವಿನ ಹಣ್ಣು ತಿನ್ಬೇಕಂತ ಆಸೆ. ಹಲ್ಲೆಲೂಯ. ಮರದಲ್ಲಿ ನೋಡಿದ್ದೀರಾ, ಮುಂದೆ ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಅದನ್ನೇನ್ ಮಾಡ್ತೀರಿ ನೀವು? ಎಷ್ಟೇ ಕಷ್ಟ ಆಗಲಿ, ಹಲ್ಲೆಲೂಯ, ಒಂದು ಕಲ್ಲಲ್ಲ 10 ಕಲ್ಲು ಉಗಿದಾದ್ರೂ ಅದನ್ನ ಕೆಡುತ್ತೀವಿ, ಅದನ್ನ ತಿಂದೇ ಬಿಡ್ತೀವಿ ನಾವು. ಹಲ್ಲೆಲೂಯ. ಅದೇ ಪ್ರಕಾರ ಇವತ್ತು ನಿನ್ನ ವಾಗ್ದಾನ, ನಿನ್ನ ಆಶೀರ್ವಾದ ನೀನು ಸ್ವಾಧೀನ ಮಾಡ್ಕೊಳ್ಬೇಕಂದ್ರೆ ನೀನ್ ದಾಟಬೇಕು. ದಾಟುವಾಗ ಕಲ್ಲು ಬರುತ್ತೆ, ಮುಳ್ಳು ಬರುತ್ತೆ, ರೋಗ ಬರುತ್ತೆ, ಕಷ್ಟ ಬರುತ್ತೆ, ಹಾವು ಚೇಳುಗಳು, ಕಷ್ಟಗಳು, ವೈರಿಗಳು, ಸಮಸ್ತ ಬಲವನ್ನ ಮುರಿದು ತುಳಿದು ನೀನು ಮುಂದೆ ಹೋಗಲೇಬೇಕು. ಹಲ್ಲೆಲೂಯ. ಎಲ್ಲ ತುಳಿಬೇಕು. ಲೋಕದಲ್ಲಿ ಸಂಕಟಗಳನ್ನು ನಾವು ತುಳಿಲೇಬೇಕು. ಬೆಟ್ಟ ನಿಂತ್ಕೊಂಡು ನೋಡ್ಬೇಕು. ಹಲ್ಲೆಲೂಯ. ಹಿಂಗ್ ಬೆಟ್ಟ ನಿಂತ್ಕೊಂಡು ನೋಡುವಾಗ ಎಷ್ಟು ದೊಡ್ಡ ಕಾಣಿಸುತ್ತೆ, ಹೌದಲ್ವ? ಅಪ್ಪ ಏನ್ ಬೆಟ್ಟಪ್ಪ, ನಮಗಾಗುತ್ತಾ ಅಂತ. ಆದ್ರೆ ಸ್ವಲ್ಪ ಪ್ರಯತ್ನ ಮಾಡಿ ನೀನು ಹತ್ಕೊಂಡ್ ಮೇಲೆ ಹೋಗಿ ಕೆಳಗೆ ನೋಡು. ಏನು ನಾನು ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ನೋಡು ಅಂತ ಹಿಂಗ್ ನೋಡ್ಬಿಟ್ಟು ಹಲ್ಲೆಲೂಯ. ಹಲ್ಲೆಲೂಯ. ಆ ಬೆಟ್ಟ ಎಲ್ಲ ಎಲ್ಲಿ ಬಂತು? ಕಾಲ ಕೆಳಗೆ ಬಂತು. ಅದೇ ತರ ನಿನ್ನ ಕಷ್ಟವನ್ನ ನೀನು ನೋಡೋದಾದ್ರೆ, ಅದರ ಕಾಲ ಕೆಳಗೆ ಹಾಕೋದಾದ್ರೆ, ನಿನ್ನ ಅವಮಾನಗಳ ಕಾಲ ಕೆಳಗೆ ಹಾಕೋದಾದ್ರೆ ಅದೇನು ಅಲ್ಲ ನಿನಗೆ. ಹಲ್ಲೆಲೂಯ. 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 ಶತ್ರುಗಳ ಮುಚ್ಚಿದ ಬಾವಿಯನ್ನ ದೇವರು ತೆರೆದು ಇಸಾಕನ ಮೂಲಕವಾಗಿ ತೆರೆಯಲ್ಪಟ್ಟರು. ಇವತ್ತು ಯಾವ ಬಾವಿಗಳು ಸೈತಾನನ ಮುಚ್ಚಿದ್ದಾನೋ, ವ್ಯವಹಾರದ ಬಾಗಿಲುಗಳು, ವ್ಯಾಪಾರದ ಬಾಗಿಲುಗಳು, ಹಣದ ಬಾಗಿಲುಗಳು, ನಿಮಗೆ ಏನೆಲ್ಲ ಆಶೀರ್ವಾದ ಬರಬೇಕಂತ ದೇವರು ಇಟ್ಟಿದ್ನೋ ಅದನ್ನು ಸೈತಾನನ ಮುಚ್ಚಿ ಹಾಕಿದ್ದಾನೋ ಅದನ್ನ ತನ್ನ ಸೇವಕನ ಮೂಲಕವಾಗಿ, ತನ್ನ ಮಗನ ಮೂಲಕವಾಗಿ, ಕ್ರಿಸ್ತನ ಮೂಲಕವಾಗಿ ಆ ಬಾವಿಯನ್ನ ಓಪನ್ ಮಾಡ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಒಂದು ದಿನ ತಪ್ಪಿ ಹೋದ ಮಗ, ತಪ್ಪಿ ಹೋದಲ್ವಾ, ಹಾಳಾಗಿ ಹೋದ್ನ, ಬಂದ. ಆಮೇಲೆ ಲೂಕ 15 ತಪ್ಪಿ ಹೋದಾಗ ಹಲ್ಲೆಲೂಯ ಏನಾಯ್ತಂದ್ರೆ ಅವನು ಎಲ್ಲ ಬರಿದಾದಾಗ ಏನ್ ಮಾಡಿದ? ಒಂದು ದೇವರನ್ನು ಬಿಚ್ಚಿ ಕೊಟ್ಟು ನೋಡಿ ಎಲ್ಲ ಕಳ್ಕೊಂಡ ಮೇಲೆ ಏನಾಯ್ತು? ಅವಾಗ ಅಪ್ಪನ ನೆನಪು ಬಂತು. ಹಲ್ಲೆಲೂಯ. ಅಪ್ಪ ಅಮ್ಮ ಯಾವಾಗ ನೆನಪು ಬರೋದು? ಯಾವಾಗ ಎಲ್ಲ ಕಳ್ಕೊಳ್ತೀರಿ ಅವಾಗ ಬರೋದು. ಹಲ್ಲೆಲೂಯ. ಎಲ್ಲ ಇದ್ದಾಗ ಬರಲ್ಲ. ಎಲ್ಲ ಇದ್ದಾಗ ಏನೋ ಅಮ್ಮ, ಹೋಗಿ ಕುತ್ಕೋ ಅಲ್ಲಿ. ಹಲ್ಲೆಲೂಯ. ಏನಪ್ಪ, ಹೋಗೋ. ಹಲ್ಲೆಲೂಯ. ಎಲ್ಲ ಬರಿದಾದಾಗ ಇವನಿಗೆ ಒಂದು ಬಿಚ್ಚಿ ದೇವರು ಕೊಟ್ಟರು ನೋಡು. ಅವಾಗ ಚರ್ಪಡಿಸ್ಕೊಂಡು ಹೇಳ್ತಾನೆ, ನಮ್ಮ ಅಪ್ಪನ ಮನೆಯಲ್ಲಿ 3 ಜನ ಇದ್ದಾರೆ, ನಾನ್ಯಾಕೆ ಹಂದಿ ಊಟ ತಿನ್ಬೇಕಂತ ಎದ್ದು ಬಂದ. ಅವನು ಎದ್ದಿಲ್ಲ ಅಂದ್ರೆ ಅವನಿಗೆ ಚಿನ್ನದ ಉಂಗುರ ಇಲ್ಲ, ಹಲ್ಲೆಲೂಯ, ಜೋಡಣೆ ಇಲ್ಲ, ಅವನಿಗೆ ಸನ್ಮಾನ ಇಲ್ಲ. ಹಲ್ಲೆಲೂಯ. ಅವನ ಆ ಗಲೀಜಿಂದ ಎದ್ದು ಬಂದಿದ್ದಕ್ಕೇನೆ ಬಂಗಾರದ ಉಂಗುರ ಅವನಿಗೆ ಸಿಕ್ಕಿತು. ಹಲ್ಲೆಲೂಯ. ಅವನಿಗೆ ಸನ್ಮಾನ ಆಯ್ತು. ಅವನಿಗೆ ಊರಿಗೆ ಊಟ ಹಾಕುವಂತೆ ದೇವರು ಸಹಾಯ ಮಾಡಿದ್ರು. ಇವತ್ತು ಆ ಗಲೀಜಿಂದ, ಆ ಕಷ್ಟದಿಂದ, ಆ ಅವಮಾನದಿಂದ ನೀನು ಮೇಲೆ ಎಳಬೇಕು. ಯಾರು ಎಬ್ಸಲ್ಲ, ನೀನೇ ಎಳಬೇಕು. ಹಲ್ಲೆಲೂಯ. ಅವನ ಜೊತೆ ಹೋದವ್ರು ಎಲ್ಲಿ ಹೋದ್ರು? ಎಬ್ಬಿಸಿದ್ರ? ಹೇಳ ಪರವಾಗಿಲ್ಲ, ನಾವು ಕರ್ಕೊಂಡು ಹೋಗ್ತೀವಿ ಹೇಳ ಅಂತ. ಹಲ್ಲೆಲೂಯ. ಎಬ್ಸಿದ್ರ? ಕರ್ಕೊಂಡು ಹೋದ್ರು. ಹಲ್ಲೆಲೂಯ.
ಕರ್ಕೊಂಡು ಹೋಗುವಾಗ ಎಲ್ಲರೂ ಅವನ ಮನುಷ್ಯ ಅವನ ಮಧ್ಯೆ ಬಿಟ್ಟು ಹೋದ. ಹಲ್ಲೆಲೂಯಾ. ಆದ್ರೆ ಅಪ್ಪ ಮಧ್ಯೆ ಬಿಡೋದಿಲ್ಲ. ನೀನು ವಾಪಸ್ ಬಂದ್ರು ಕರ್ಕೋತಾನೆ. ರೆಡಿನಾ? ಹಲ್ಲೆಲೂಯಾ. ನಿನ್ನನ್ನು ವಾಪಸ್ ಮತ್ತೆ ಕರ್ಕೊಳ್ಳುವ ಕನಿಕರವುಳ್ಳ ದೇವರು, ಏಕೈಕ ದೇವರಂದ್ರೆ ಅದು ಯೇಸು ಮಾತ್ರ. ಇವತ್ತು ಆಸ್ತಿಯಿಂದ ನಿನ್ನನ್ನ ಆ ಸ್ಥಿತಿಯಿಂದ ನೀನು ಹೇಳಬೇಕು. ಹಲ್ಲೆಲೂಯಾ. ಆ ಸ್ಥಿತಿಯಿಂದ ಎದ್ದಾಗಲೇ ನಿನಗೆ ಸಂಭ್ರಮ. ನಿಮಗೆ ಏನು ನಷ್ಟವಾದರೂ, ಪೌಲನು ಹೇಳ್ತಾನೆ, ಏನೆಲ್ಲ ನಷ್ಟವಾಗದ್ರು ನಿಮ್ಮ ಪ್ರಾಣ ನಷ್ಟವಾಗೋದಿಲ್ಲ. ಓದ್ಬೇಡ್ರಿ ಅಪೊಸ್ತಲರ ಕೃತ್ಯ 20:22 ನಿಮಗೆ ಏನೆಲ್ಲ ನಷ್ಟವಾಗುತ್ತೆ, ಗೋಧಿಗಳ ನಷ್ಟವಾಗುತ್ತೆ, ಊಟ ನಷ್ಟವಾಗುತ್ತೆ, ಹಡಗು ಒಡೆದು ಹೋಗುತ್ತೆ, ನಿಮ್ಮ ಪ್ರಾಣ ನಷ್ಟವಾಗೋದಿಲ್ಲ. ಹಲ್ಲೆಲೂಯಾ. ನಿಮ್ಮ ದಡ ಸೇರಿಸ್ತೀವಿ. ಹಲ್ಲೆಲೂಯಾ. ಇವತ್ತು ನೀನು ಸಾಯೋದಿಲ್ಲ. ಸಾಯ್ತೀನಿ ಅಂತ ಯಾಕೆ ಹೇಳ್ತಾ ಇದೀಯಾ? ಹಲ್ಲೆಲೂಯಾ. ಈ ಸಾಯುವ ಸ್ಥಿತಿನ ಪೌಲನು ಹೇಳ್ತಾನೆ, ನೀವು ಎಲ್ಲ ನಷ್ಟವಾದರೂ ಎಲ್ಲ ಕಳ್ಕೊಳ್ಬಹುದು, ಆದ್ರೆ ಪ್ರಾಣ ಕಳ್ಕೊಳ್ಳೋಕೆ ಸಾಧ್ಯವಿಲ್ಲ. ದೇವ್ರು ನನಗೆ ಮಾತಾಡಿದ್ದಾನೆ, ನಿಮ್ಮನ್ನ ದಡ ಸೇರಿಸ್ತೀನಿ. ಹಲ್ಲೆಲೂಯಾ. ನಿನಗೆ ಯಾವ ಕಾಯಿಲೆ ನಿನ್ನ ಒಳಗಡೆ ಬಂದರೂ ನಿನ್ನ ಪ್ರಾಣ ನಷ್ಟವಾಗೋದಿಲ್ಲ. ನೀನು ಹಣ ಕಳ್ಕೊಂಡಿರ್ಬೋದು, ಗುಣ ಕಳ್ಕೊಂಡಿರ್ಬೋದು, ಸ್ಥಾನಮಾನ ಕಳ್ಕೊಂಡಿರ್ಬೋದು, ತಂದೆ ತಾಯಿನ ಕಳ್ಕೊಂಡಿರ್ಬೋದು, ಗಂಡ ಹೆಂಡತಿ ಕಳ್ಕೊಂಡಿರ್ಬೋದು, ಸಂಬಂಧಗಳನ್ನ ಕಳ್ಕೊಂಡಿರ್ಬೋದು, ನಿನ್ನ ಪ್ರಾಣ ಮಾತ್ರ ನಿನ್ನ ಕಳ್ಕೊಳ್ಳೋದಕ್ಕೆ ದೇವರು ಬಿಡೋದಿಲ್ಲ. ಹಲ್ಲೆಲೂಯಾ. 3 ಜನ ನಮ್ಮ ಸಭೆ ಹಡಗು ಬಿರುಗಾಳಿಯಲ್ಲಿ ಯೇಸು ಸ್ವಾಮಿ ಮಲಗಿದ್ದಾರೆ. ಎಲ್ಲಿ ಮಲಗಿದ್ದಾರೆ? ಹಡಗಿನಲ್ಲಿ ಮಲಗಿದ್ದಾರೆ. ಶಿಷ್ಯರೆಲ್ಲ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿದ್ದೆ ಹತ್ತಿದೆ. ಹಲ್ಲೆಲೂಯಾ. ಇಲ್ಲಿ ಬಿರುಗಾಳಿ ಬರ್ತಾ ಇದೆ. ಬಿರುಗಾಳಿ ಬಂದಾಗ ನೀರು ಒಳಗಡೆ ಉಕ್ಕುತ್ತಾ ಇದೆ. ಹಲ್ಲೆಲೂಯಾ. ಹೇಳ್ತದೆ, ಬಿರುಗಾಳಿ ಸ್ಟಾರ್ಟ್ ಆದಾಗ ಯೇಸು ಸ್ವಾಮಿ ಮಲಗಿ ಬಿಟ್ಟಿದ್ದಾರೆ. ಇವ್ರು ಅಪ್ಪ ನಾವು ಸಾಯ್ತೀವಿ, ನಮಗೆ ನನ್ನ ಬಗ್ಗೆ ನನಗೆ ಚಿಂತೆನೇ ಇಲ್ವಾ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ಸುಮ್ಮನೆ ಮಲ್ಕೊಂಡ್ರು? ಯಾರು ಹೇಳ್ತೀರಾ? ಹಲ್ಲೆಲೂಯಾ. ಅವ್ರಿಗೆ ನೀನು ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದು ಗೊತ್ತು, ನೀನು ಅಳ್ತಾ ಇರೋದು ಗೊತ್ತು, ನೀನು ಕೂಗಾಡ್ತಾ ಇರೋದು ಗೊತ್ತು, ನೀನು ಕಣ್ಮರಿಯಾಗಿ ಅಳೋದು ಗೊತ್ತು, ನೀನು ಸಾಲದಲ್ಲಿ ಇರೋದು ಗೊತ್ತು, ನಿನ್ನ ಜೀವನನೂ ಗೊತ್ತು, ನಿನ್ನ ಮರಣನೂ ಗೊತ್ತು, ನಿನ್ನ ಸ್ಥಿತಿನೂ ಗೊತ್ತು, ನಿನ್ನ ಪರಿಸ್ಥಿತಿ ಗೊತ್ತು, ಎಲ್ಲ ಗೊತ್ತು. ಆದ್ರೆ ಯಾಕೆ ದೇವರು ಸುಮ್ಮನೆ ಇದ್ದಾರಂದ್ರೆ ನಿನ್ನ ನಂಬಿಕೆ ಪರೀಕ್ಷೆ ಮಾಡ್ತಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಯೇಸುವನ್ನ ಇಟ್ಕೊಂಡು ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಇನ್ನೇನ್ ನಂಬ್ತೀಯ ನೀನು? ಹಲ್ಲೆಲೂಯಾ. ನನ್ನ ದೇವರು ನನ್ನ ಜೊತೆ ಇದ್ದಾನೆ, ನನ್ನ ನಾವೇ ಮುಳುಗೋದಿಲ್ಲ, ನನ್ನ ಕುಟುಂಬ ಮುಳುಗೋದಿಲ್ಲ, ನನ್ನ ಜೀವನ ಮುಳುಗೋದಿಲ್ಲ. ಇವತ್ತು ಯಾರೇ ಬರಲಿ ನನ್ನ ಸಂಸಾರ ಹಾಳು ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ನಂಬಿಕೆ ನಿನಗಿರುವುದಾದ್ರೆ ಯೇಸು ಎದ್ದು ಆ ಗಾಳಿಯನ್ನು ಶಾಂತ ಮಾಡ್ತಾರೆ. ಹಲ್ಲೆಲೂಯಾ. ಹಡಗು ನಿನ್ನ ಕುಟುಂಬ ಮುಳುಗ್ತಾ ಇದೆ, ನೀನ್ ಕಷ್ಟದಲ್ಲಿ ಇದೆಯಾ, ನೀನ್ ನೋವಿನಲ್ಲಿ ಇದೆಯಾ, ಗೊತ್ತಿಲ್ಲ ಅನ್ಕೊಂಡ ಕೆಲವರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಮ್ಮನ್ನೆಲ್ಲ ನೋಡಲ್ಲ ಬಿಡ್ರಿ, ಸ್ವಾಮಿ ನಮ್ಮ ಕಣ್ಣೀರು ನೋಡಲ್ಲ, ಸ್ವಾಮಿ ನಮ್ಮ ಕಷ್ಟ ನೋಡಲ್ಲ. ನಮ್ಗಿಂತ ಹೆಚ್ಚು ಪ್ರೀತಿ ನಿನ್ನ ಮೇಲೆ ದೇವರಿಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಗೆ ಇನ್ನೂ ನಂಬಿಕೆ ಇಲ್ವಾ ಅಂತ. ನಿನ್ ಕಷ್ಟ ಯೇಸು ಸ್ವಾಮಿ ಗೊತ್ತು. ಯಾಕೆ ಅಳ್ತೀಯ, ಯಾಕೆ ದುಃಖ ಪಡ್ತೀಯ? ಅದಕ್ಕೊಂದು ಕಡಿವಾಣ ಇದೆ. ಕತ್ತಲೆ ಯಾವಾಗಲೂ ಕತ್ತಲೆಯಾಗಿ ಇರೋದಿಲ್ಲ, ಒಂದಿನ ಬೆಳಕಾಗಲೇಬೇಕು. ಹಲ್ಲೆಲೂಯಾ. ಕಷ್ಟವನ್ನು ದಾಟೋದಕ್ಕೆ ನಿನ್ನಲ್ಲಿ ನಂಬಿಕೆ ಬೇಕು. ಹಲ್ಲೆಲೂಯಾ. ನಿನ್ನಲ್ಲಿ ನಂಬಿಕೆ ಬೇಕು. ಒಣಗಿದ ಎಲುಬು ಅವಸ್ಥೆಯಲ್ಲಿ ನೀನಿರಬೇಡ. ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟ ದೇವರು ನಮಗೆ ಜೀವ ಕೊಡಲ್ವಾ? ನಿನ್ನೆ ಮೊನ್ನೆ ಸತ್ತಿರುವ ಜೀವ ಅಲ್ಲ ಅದು. ಕೋಟಿ ನೂರಾರು ವರ್ಷಗಳಿಂದ ಹಿಂದೆ ಸತ್ತಿರುವ ಎಲುಬುಗಳಿಗೆ ಜೀವ ಕೊಟ್ಟ ದೇವರು ನಿನಗೆ ನನಗೆ ಜೀವ ಕೊಡಲ್ವಾ? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. 10 ದಿನಗಳು ನಿನಗೆ ಕಷ್ಟ ಇದೆ. 10 ದಿನಗಳಾದ ಮೇಲೆ ದೇವರು ನೀನು ಹೊರಗಡೆ ತರ್ತಾರೆ. ಹಲ್ಲೆಲೂಯಾ. ಪೇತ್ರನು ಹೇಳ್ತಾನೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿನ್ನನ್ನು ಯೋಗ್ಯ ಸ್ಥಿತಿಗೆ ತಂದು ನಿಲ್ಲಿಸುತ್ತಾನೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ವಾಕ್ಯ? ಜೋರಾಗಿ ಹೋದ್ರೆ 1 ಪೇತ್ರ 5:10. ನಾನು ಮುಗಿಸ್ತೀನಿ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು
ಆಮೆನ್. ಹಲ್ಲೆಲೂಯ. ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನ ಏನ್ ಮಾಡ್ತಾರಂತೆ? ಯೋಗ್ಯ ಅಂದ್ರೆ ಏನು? ಯೋಗ್ಯ ಅಂದ್ರೆ ಏನು? ಬೆಲೆ. ಹಲ್ಲೆಲೂಯ. ನಿನಗೊಂದು ಬೆಲೆ ಕೊಟ್ಟು ತಂದು ಇಲ್ಲಿ ನಿಲ್ಲಿಸಿ ಮತ್ತೆ ಏನ್ ಮಾಡ್ತಾನಂತೆ? ಬಲಪಡಿಸಿ. ಆ ವಾಕ್ಯದಲ್ಲಿ ನೋಡಿ ಎಷ್ಟು ಅರ್ಥ ಇದೆ. ಬಲಪಡಿಸಿ ನೆಲೆಗೊಳಿಸುತ್ತಾನೆ. ಹಲ್ಲೆಲೂಯ. ನೆಲೆಗೊಳಿಸುತ್ತಂದ್ರೆ ಏನೋ ಗೊತ್ತಾ? ಗಟ್ಟಿಯಾಗಿ ನಿಲ್ಲಿಸೋದು. ಹಲ್ಲೆಲೂಯ. ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ನೀನ್ ಕರ್ಕೊಂಡು ಬರ್ತಾರೆ. ಹಲ್ಲೆಲೂಯ. ನಿನ್ ದೇವರು ಕರ್ಕೊಂಡು ಬರ್ತಾರೆ. ಇಲ್ಲಿವರೆಗೂ ಮನುಷ್ಯ ಕರ್ಕೊಂಡ್ ಬರ್ತಾನೆ. ನೀನು ಓದಿಸ್ತೀನಿ, ನಿನ್ನ ಎಜುಕೇಶನ್ ಮಾಡಿಸ್ತೀನಿ, ನಿನಗೆಲ್ಲ ಮಾಡಿಸ್ತೀನಿ ಅಂತ ಹೇಳಿ ಮನುಷ್ಯ ಕರ್ಕೊಂಡ್ ಬರ್ತಾನೆ. ಬಂದ ಮೇಲೆ ತಪ್ಪಂತ ಅವನು ಕೈ ಬಿಟ್ಬಿಡ್ತಾನೆ. ಕೈ ಬಿಟ್ಬಿಟ್ಟಾಗ ನೀನು ಅವರ ನಂಬಿ ನೀನು ಮುಂದೆ ಬಂದಾಗ ಅವನ ಅರ್ಧಕ್ಕೆ ಕೈ ಬಿಟ್ಟಾಗ ನಿನ್ನ ದಡ ಸೇರಿಸೋದು ಯಾರು? ಹಲ್ಲೆಲೂಯ. ಆ ಮನುಷ್ಯನನ್ನ ಹಿಂಬಾಲಿಸೋದಕ್ಕಿಂತ ನೀನು ಫಸ್ಟನೇ ದೇವರನ್ನ ಹಿಂಬಾಲಿಸೋದಾದ್ರೆ ನೀನು ಎಲ್ಲಿವರೆಗೂ ಹೋಗ್ತೀಯೋ ಅಲ್ಲಿವರೆಗೂ ದೇವ್ರ ಕೈ ಬಿಡದೆ ನೀನು ನಡೆಸ್ತಾನೆ. ಹಲ್ಲೆಲೂಯ. ಎಲ್ಲಿವರೆಗೂ ಹೋಗ್ತೀಯೋ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಅಂದ್ರೆ ಅದ್ರ ಅರ್ಥ ಏನು? ನೀ ಬಾಧೆ ಪಡ್ಲೇಬೇಕು. ಹೌದು. ಹಲ್ಲೆಲೂಯ. ಫಸ್ಟ್ ಬಾಧೆ ಪಡದೆ ಇದ್ರೆ ಏನು ದಾರಿ ಇಲ್ವಾ ಅಂತ? ಇಲ್ಲ. ಹಲ್ಲೆಲೂಯ. ನೀನ್ ಬಾಯ್ಲ್ ಮಾಡದೆ ಚಿಕನ್ ತಿಂತೀಯಪ್ಪ? ತಿಂತೀಯ? ಯಾರಿಗೂ ತಿಂದ್ಕೊಳ್ಳಲ್ಲ. ಹೋರಾಟ, ಸಮಸ್ಯೆ, ಅದನ್ನೆಲ್ಲವನ್ನ ನೀನ್ ದಾಟಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಹಲ್ಲೆಲೂಯ.